ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಆಪ್ಷನ್ ಟ್ರೇಡಿಂಗ್ ಮಾಸ್ಟರ್ ಕ್ಲಾಸ್ ಬಗ್ಗೆ ಡೀಟೇಲಾಗಿ ನೋಡೋಣ. ಆಪ್ಷನ್ ಟ್ರೇಡಿಂಗ್ ಡೀಟೇಲಾಗಿ ನೋಡಬೇಕಂತಂದರೆ ನಮಗೆ ಫಸ್ಟು ತಿಳ್ಕೋಬೇಕು. ಏನೇನು ತಿಳ್ಕೋಬೇಕು ಅನ್ನೋದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇವಾಗ ಕಡಿಮೆ ಟೈಮಲ್ಲಿ ನಾನು ಬಂದುಬಿಟ್ಟು ಓವರಾಲ್ ಆಗಿ ಡೀಪಾಗಿ, ಅಂದರೆ ಫುಲ್ ಡೀಪಾಗಿ ಅಲ್ಲದೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಸ್ಟೇಜ್ವರೆಗೂ ಡೀಪಾಗಿ ಹೋಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಏನೇನು ಇಂಪಾರ್ಟೆಂಟ್, ಏನೇನು ನೋಡಬೇಕಾಗುತ್ತೆ, ಎಲ್ಲೆಲ್ಲಿ ಅಂದರೆ ಏನೇನು ಎರರ್ಸ್ ಇದೆ, ಎಲ್ಲೆಲ್ಲಿ ಕರೆಕ್ಷನ್ ಮಾಡ್ಕೋಬೇಕು, ಇದ್ರ ಬಗ್ಗೆ ನಾನು ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಓಕೆ, ಇದಕ್ಕೆ ನಿಮಗೆ ಇನ್ನೂ ಡೀಟೇಲಾಗಿ ವಿತ್ ಎಕ್ಸಾಂಪಲ್ ಜೊತೆಗೆ ಎಲ್ಲನೂ ಅಂದರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ವಿತ್ ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡಬೇಕಂತಂದ್ರೆ ಕಮೆಂಟಲ್ಲಿ ತಿಳಿಸಿ. ಅಲ್ಲಿ ಲೈವಲ್ಲಿ ಬಂದುಬಿಟ್ಟು ನಿಮಗೆ ಫುಲ್ ಡೀಟೇಲಾಗಿ, ಅದಕ್ಕೆ ನಮಗೆ ತುಂಬ ಟೈಮ್ ಬೇಕಾಗುತ್ತೆ. ಅಟ್ಲೀಸ್ಟ್ ಮಿನಿಮಮ್ ಆದರೂ 1 ಅವರ್ 2 ಅವರ್ಸ್ ಆದರೂ ಬೇಕಾಗುತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಇವಾಗ ಕಡಿಮೆ ಟೈಮ್ ಫ್ರೇಮಲ್ಲಿ ನಿಮಗೆ ಇದು ಎಷ್ಟಾಗುತ್ತೆ ಅಷ್ಟು ನಿಮಗೆ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫಸ್ಟು ನಾವು ಈಕ್ವಿಟಿಯಲ್ಲಿ ಏನಾಗುತ್ತೆ, ತುಂಬ ಜನ ಹೇಳೋದು ಈಕ್ವಿಟಿಯಲ್ಲಿ ಲಾಸ್ ಆಗೋಲ್ಲ, ಎಲ್ಲರೂ ಆಪ್ಷನ್ ಟ್ರೇಡಿಂಗ್ ಮಾಡೋರು ಲಾಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಈಕ್ವಿಟೀಸ್ ಬೆಸ್ಟ್ ಅಂತಾರೆ. ಹೌದು, ಈಕ್ವಿಟೀಸ್ ಬೆಸ್ಟ್. ಆದರೆ ಇನ್ನೂ ಕೂಡ ಈಕ್ವಿಟಿ ಅಲ್ಲದೆ ನಾವು ಆಪ್ಷನ್ ಟ್ರೇಡಿಂಗ್ ಮಾಡೋರಿಗೋಸ್ಕರ ಅಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆಯೋ ಅದನ್ನ ರೆಕ್ಟಿಫೈ ಮಾಡಿ ಅದನ್ನು ನಾಲೆಜ್ ಹೇಗೆ ಗೇನ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡೋಣ ಬನ್ನಿ, ಸ್ಟೆಪ್ ಬೈ ಸ್ಟೆಪ್ಪು. ಆಪ್ಷನ್ ಟ್ರೇಡಿಂಗಿಗೆ ಫಸ್ಟು ನಮಗೆ ಇಂಪಾರ್ಟೆಂಟ್ ಏನಂತಂದರೆ ಬೇಸಿಕ್ ನಾಲೆಜ್ ಬೇಕಾಗುತ್ತೆ. ಬೇಸಿಕ್ ನಾಲೆಜ್ ಅಂತಂದರೆ ಏನು ಸುಮ್ಮನೆ ಓವರಾಲ್ ಆಗಿ ಮೇಲಿಂದ ಮೇಲೆ ನಾವು ಬಂದುಬಿಟ್ಟು ಆಪ್ಷನ್ ಅಂದರೆ ಏನು, ಡೆರಿವೇಟಿವ್ ಅಂದರೆ ಏನು, ಸ್ಟ್ರೈಕ್ ಪ್ರೈಸ್ ಅಂದರೆ ಏನು ಅಷ್ಟು ನೋಡದೆ ಫುಲ್ ಡೀಪಾಗಿ ಹೋಗಬೇಕಾಗುತ್ತೆ. ಡೀಪ್ ನಾಲೆಜ್ ಅಂತಂದರೆ ಫಸ್ಟು ನಮಗೆ ಸ್ಪಾಟ್ ಪ್ರೈಸ್ ಅಂದರೆ ಸ್ಪಾಟ್ ಪ್ರೈಸು ಹೇಗೆ ಬಿಹೇವ್ ಆಗುತ್ತೆ, ಪ್ರೈಸ್ ಓಕೆ ಅಂದರೆ ಏನು ಅಂತ. ಅದಾದಮೇಲೆ ಫ್ಯೂಚರ್ ಪ್ರೈಸ್ ಹೇಗೆ ಬಿಹೇವ್ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಅದಾದಮೇಲೆ ಆಪ್ಷನ್ ಪ್ರೈಸ್ಗಳು ಹೇಗೆ ಬಿಹೇವ್ ಆಗುತ್ತೆ ಅಂತ, ಇದ್ರ ಬೇಸಿಕ್ ನಾಲೆಜ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆಪ್ಷನ್ ಪ್ರೈಸಲ್ಲಿ ಏನಾಗುತ್ತೆ, ನಮಗೆ ಡಿಫ್ರೆಂಟ್ ಪ್ರೈಸಸ್ ಬರುತ್ತೆ. ಹೇಗೆ, ಇನ್ ದ ಮನಿ, ಓಕೆ, ಆ್ಯಟ್ ದ ಮನಿ, ಆಮೇಲೆ ಔಟ್ ಆಫ್ ದ ಮನಿ, ಈ ಥರ ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸ್ ಬರುತ್ತೆ. ಮತ್ತು ಅದರಲ್ಲಿ ಕಾಲ್ ಮತ್ತು ಪುಟ್ ಅಂತ ಬರುತ್ತೆ. ಮತ್ತು ಕಾಲ್ ಆಪ್ಷನ್ ಬೈಯಿಂಗ್ ಬರುತ್ತೆ, ಕಾಲ್ ಆಪ್ಷನ್ ಸೆಲ್ಲಿಂಗ್ ಬರುತ್ತೆ, ಪುಟ್ ಆಪ್ಷನ್ ಬೈಯಿಂಗ್ ಬರುತ್ತೆ, ಪುಟ್ ಆಪ್ಷನ್ ಸೆಲ್ಲಿಂಗ್ ಬರುತ್ತೆ. ಇದರ ಬೇಸಿಕ್ ನಾಲೆಜ್ ಡೀಪಾಗಿ ಹೋಗಬೇಕಾಗುತ್ತೆ. ಓಕೆ, ಬ್ರಾಡಾಗಿ ಹೋಗಬೇಡಿ. ಏನಕ್ಕೆ ನಾನು ಡೀಪಾಗಿ ಹೋಗ್ಬೇಕಂತಂದರೆ ಅದರಲ್ಲಿ ಆಗೋ ಪ್ರೈಸ್ಗಳ ವೇರಿಯೇಷನ್ಸ್ ಹೇಗಿದೆ, ಈ 3 ಪ್ರೈಸ್ ವೇರಿಯೇಷನ್ಸ್ ಹೇಗಿದೆ ಅನ್ನೋದನ್ನ ಡೀಪ್ ನಾಲೆಜ್, ಬೇಸಿಕ್ ನಾಲೆಜಲ್ಲಿ ಬರುತ್ತೆ. ಓಕೆ, ಇದನ್ನು ನೀವು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆದಮೇಲೆ ನಾವು ಬರಬೇಕಾಗಿರೋದು ಸ್ಟ್ರಾಟಜಿ ಅಂದರೆ ಏನು, ವಾಟ್ ಎವರ್ ಸ್ಟ್ರಾಟಜಿ ನೀವು ಯೂಸ್ ಮಾಡ್ತೀರಾ. ಒಂದು ಎಕ್ಸಾಂಪಲ್ಗೆ ಪ್ರೈಸ್ ಆ್ಯಕ್ಷನ್ ಯೂಸ್ ಮಾಡ್ಬೋದು, ಇಲ್ಲಾಂತಂದ್ರೆ ಇಂಡಿಕೇಟರ್ ಬೇಸ್ಡ್ ಇಂಡಿಕೇಟರ್ ಯೂಸ್ ಮಾಡಿಕೊಂಡು ನೀವು ಸ್ಟ್ರಾಟಜಿ ಯೂಸ್ ಮಾಡ್ಬೋದು, ಇಲ್ಲಾಂತಂದರೆ ಕ್ಯಾಂಡಲ್ ಸ್ಟಿಕ್ ಯೂಸ್ ಮಾಡಿಕೊಂಡು ಯಾವುದೋ ಸ್ಟ್ರಾಟಜಿ ಯೂಸ್ ಮಾಡ್ಬೋದು. ವಾಟ್ ಎವರ್ ಸ್ಟ್ರಾಟಜಿ, ಅದನ್ನು ಫೋಕಸ್ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿ. ಎಕ್ಸಾಂಪಲ್ ಪ್ರೈಸ್ ಆ್ಯಕ್ಷನ್ ಯೂಸ್ ಮಾಡೋದು, ಪ್ರೈಸ್ ಆ್ಯಕ್ಷನ್ ಮಾತ್ರ ನೀವು ಫಾಲೋ ಮಾಡಿ. ಇಂಡಿಕೇಟರ್ ಯೂಸ್ ಮಾಡೋಂಗೆ ಇಂಡಿಕೇಟರ್ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಕ್ಯಾಂಡಲ್ ಸ್ಟಿಕ್ ಯೂಸ್ ಮಾಡೋಂಗೆ ಕ್ಯಾಂಡಲ್ ಸ್ಟಿಕ್ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಗೆ ನೀವು ಹೋಗಿಬಿಟ್ಟು ಇಲ್ಲಿ ನಿಮ್ಮ ಟರ್ಮಿನಲಲ್ಲಿ ಹೋಗಿಬಿಟ್ಟು ನೋಡಬೇಕಾಗುತ್ತೆ ಅದರದ್ದು ಸ್ಟ್ರಾಟಜಿ ಹೇಗೆ ನೀವು ಐಡೆಂಟಿಫೈ ಮಾಡ್ತೀರಾ. ಸ್ಟ್ರಾಟಜಿನ ಹೈಯರ್ ಟೈಮ್ ಫ್ರೇಮಲ್ಲಿ ಇಟ್ಕೊಂಡು ನೀವು ನೋಡಬೇಕಾಗುತ್ತೆ, ರೈಟ್. ಹೈಯರ್ ಟೈಮ್ ಫ್ರೇಮಲ್ಲಿ ಓವರಾಲ್ ಮಾರ್ಕೆಟ್ ಹೇಗಿದೆ, ಮಾರ್ಕೆಟ್ ಡೈರೆಕ್ಷನ್ ಹೇಗಿದೆ, ಮತ್ತು ಅದರಲ್ಲಿ ವೀಕ್ಲಿ ಬಂದಾಗ ಮಾರ್ಕೆಟ್ ಡೈರೆಕ್ಷನಲ್ಲಿ ಹೇಗೆ ಪ್ರೈಸ್ ಬಿಹೇವ್ ಆಗಿದೆ, ಮತ್ತು ಓಲ್ಡ್ ಡೇಟಾಸ್ ತೊಗೊಂಡು ಮತ್ತು ಡೈಲಿ ಟೈಮ್ ಫ್ರೇಮಲ್ಲಿ ನೋಡಬೇಕಾಗುತ್ತೆ. ಇಂಟ್ರಾಡೇಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು 5 ಮಿನಿಟ್ಸ್ ನೀವು ಸ್ಟ್ರಾಟಜಿ ಯೂಸ್ ಮಾಡ್ತೀರಾ, 1 ಅವರ್ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ, ಇಲ್ಲ 1 ಮಿನಿಟ್ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ, ಅದು ಡಿಪೆಂಡ್ ಆನ್ಸ್ ಯು ಆರ್. ಅದನ್ನು ನೀವು ನೋಡಬೇಕಂತಂದರೆ ಓಲ್ಡ್ ಡೇಟಾವರೆಗೂ ಹೋಗಬೇಕಾಗುತ್ತೆ. ಓಲ್ಡ್ ಡೇಟಾ ಎಕ್ಸಾಂಪಲ್ಗೆ 2020ವರೆಗೂ ಹೋಗಿಬಿಟ್ಟು ನಿಮ್ಮ ಟರ್ಮಿನಲಲ್ಲಿ ಸಿಗುತ್ತೆ ಅದು ಡೀಟೇಲಾಗಿ. ಎಕ್ಸಾಂಪಲ್ಗೆ ಇವಾಗ ನಾನು 2020 ಹಾಕಿದ್ದೀನಿ, 2020ವರೆಗೂ ನಿಮಗೆ ಡೇಟಾಗಳು ಫ್ರೀಯಾಗಿ ಸಿಗುತ್ತೆ. ಸ್ಪಾಟ್ ಪ್ರೈಸು ಮತ್ತು ಇನ್ನೂ ನೀವು ಇದಕ್ಕೆ ಹೋಗ್ಬೇಕಂತಂದರೆ ಎಕ್ಸಾಂಪಲ್ಗೆ ನೀವು ಫ್ಯೂಚರ್ ಪ್ರೈಸ್ ನೋಡಬೇಕಂತಂದರೆ ಟ್ರೇಡಿಂಗ್ ವ್ಯೂವಲ್ಲಿ ನೀವು ಹೋಗಿ ನೋಡ್ಬೋದು. ಅಲ್ಲಿ ಪ್ರೈಸ್ ಯಾವ ಟೈಮ್ ಫ್ರೇಮಲ್ಲಿ ಹೇಗೆ ಹಾಕಿದೆ ಅಂತ ಡೀಪಾಗಿ ಹೋಗುವಾಗ ನಿಮ್ಗೇನಾಗುತ್ತೆ, ಇವಾಗ ಎಕ್ಸಾಂಪಲ್ಗೆ ಒಂದೇ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿ. ಇವಾಗ ಆಲ್ರೆಡಿ ನೀವು ಒಂದು ಸ್ಟ್ರಾಟಜಿ ಯೂಸ್ ಮಾಡ್ತಾಯಿದ್ರೆ ಆ ಸ್ಟ್ರಾಟಜಿ ಮಾತ್ರ ಡಿಸ್ಪ್ಲೇನ ಫಾಲೋ ಮಾಡಿ. ಸೇಮ್ ಥಿಂಗ್ ಫಸ್ಟ್ ವೀಕ್ ಏನು ಮಾಡ್ತೀರಾ, ಆ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಕಂಟಿನ್ಯೂಷನ್ 1 ವಾರ ನೀವು ಟೆಸ್ಟ್ ಮಾಡ್ತೀರಾ.
ಅದಾದಮೇಲೆ ಸೆಕೆಂಡ್ ವೀಕಲ್ಲಿ ಸೇಮ್ ರಿಪೀಟ್ ಮಾಡ್ತೀರ. ಸೇಮ್ ರಿಪೀಟ್ ಮಾಡಿದಾಗ ಫಸ್ಟ್ ವೀಕ್ಗಿಂತ ಸೆಕೆಂಡ್ ವೀಕಲ್ಲಿ ಸ್ವಲ್ಪ ನಾಲೆಜ್ ಮತ್ತೆ ಗೇನ್ ಆಗುತ್ತೆ, ಹೊಸದಾಗಿ ಅಲ್ಲಿ ಕಲಿತಾರೆ ಸೆಕೆಂಡ್ ವೀಕ್. ಅದೇ ರೀತಿ ಥರ್ಡ್ ವೀಕು ಬಂದಾಗ ಥರ್ಡ್ ವೀಕಲ್ಲೂ ಕೂಡ ನೀವು 2 ವಾರದಲ್ಲಿ ಕಲ್ತಿರೋದ್ರಲ್ಲಿ 3ನೇ ವಾರ ಮತ್ತೆ ರಿಪೀಟ್ ಮಾಡುವಾಗ ಮತ್ತೆ ಇನ್ನೂ ಒಂದು ಇನ್ಪುಟ್ ನೀವು ಆ್ಯಡ್ ಮಾಡ್ಕೊಳ್ತೀರ ಅದ್ರೊಳಗಡೆ. ಸೇಮ್ ಥಿಂಗ್, ಸೇಮ್ ಸ್ಟ್ರಾಟಜಿ, ಸೇಮ್ ಥಿಂಗ್ಸ್, ಸೇಮ್ ಎಲ್ಲನೂ ಸೇಮ್. ಬಟ್ ಆದರೆ ಇಲ್ಲಿ ನಾಲೆಜ್ ಮಾತ್ರ ಗೇನ್ ಆಗ್ತಾ ಇರುತ್ತೆ. ಮತ್ತು ಫೋರ್ತ್ ವೀಕು ಬರ್ತೀರ, ಫೋರ್ತ್ ವೀಕಲ್ಲೂ ಕೂಡ ನಿಮಗೆ ನಾಲೆಜ್ಗಳು ಗೇನ್ ಆಗ್ತಾ ಇರುತ್ತೆ. ಈ ರೀತಿ ಕಂಟಿನ್ಯೂಸ್ ಆಗಿ ನೀವು ತುಂಬ ತಿಂಗಳು ಅದನ್ನ ಒಂದೇ ಸ್ಟ್ರಾಟಜಿನ ಫಾಲೋ ಮಾಡೋದ್ರಲ್ಲಿ ನಿಮ್ಗೇನಾಗುತ್ತೆ, ಆ್ಯಕ್ಯುರೇಟಾಗಿ ಗೊತ್ತಾಗುತ್ತೆ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೇಲ್ ಮಾಡಬೇಕು. ಎಕ್ಸಾಂಪಲ್ಗೆ ನೀವು ಒಂದು ಪ್ರೈಸ್ ಆ್ಯಕ್ಷನ್ ಯೂಸ್ ಮಾಡ್ತೀರ ಅಂದ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಒಂದು ರೆಸಿಸ್ಟೆನ್ಸ್ ಇದೆ. ಈಗ ಇದು ಪಾಸ್ ಆದಮೇಲೆ ಏನು ಮಾಡ್ತೀರಾ, ಇಲ್ಲಿ ಬೈ ಮಾಡಬೇಕಾ ಅಂದರೆ ಯಾವ ಟೈಮ್ ಫ್ರೇಮಲ್ಲಿ ಇದು ಕ್ರಾಸ್ ಆಗಿದೆ, ಯಾವ ಟೈಮ್ ಫ್ರೇಮಲ್ಲಿ ನೀವು ಎಂಟ್ರಿ ತೊಗೋಬೇಕು ಅನ್ನೋದನ್ನ ನಿಮಗೆ ನಾಲೆಜ್ ಇರುತ್ತೆ. ಆವಾಗ ಏನು ಮಾಡ್ತೀರಾ, ಆ ಸ್ಟ್ರಾಟಜಿ ಈ ಪಾಯಿಂಟ್ನ ಆ್ಯಡ್ ಮಾಡ್ತಾರೆ. ಎಕ್ಸಾಂಪಲ್ಗೆ ಇಲ್ಲಿಂದ ಕೆಳಗಡೆ ಬಂತು ಅಂದ್ಕೊಳ್ಳಿ, ಈ ಸೇಮ್ ಪಾಯಿಂಟ್ ನಿಮಗೆ ಕನ್ಸಿಡರ್ ಆಗುತ್ತೆ ಅಲ್ವಾ. ಈ ಪಾಯಿಂಟಲ್ಲಿ ಮಾತ್ರ ನೀವು ಟ್ರೇಡ್ ತೊಗೊಳ್ತೀವಿ, ಇಲ್ಲಿ ಎಲ್ಲೂ ಟ್ರೇಡ್ ತೊಗೊಳ್ಳಲ್ಲ. ಸೊ ಈ ರೀತಿ ಝೋನ್ಗಳನ್ನ ಐಡೆಂಟಿಫೈ ಮಾಡೋದನ್ನೇ ಸ್ಟ್ರಾಟಜಿ ಅಂತಾರೆ. ಓಕೆ, ಆ ಸ್ಟ್ರಾಟಜಿನ ಕಂಟಿನ್ಯೂಸ್ ಆಗಿ ಒಂದೇ ಸ್ಟ್ರಾಟಜಿನ ಫಾಲೋ ಮಾಡೋದು ಕಲ್ತ್ಕೊಳ್ಳಿ. ಆ ಸ್ಟ್ರಾಟಜಿ ಒಳಗಡೆ ಟೈಮ್ ಫ್ರೇಮ್ ಬರೋದು. ಟೈಮ್ ಫ್ರೇಮ್ ಒಂದು ವೆರಿ ಇಂಪಾರ್ಟೆಂಟ್. ಟೈಮ್ ಫ್ರೇಮ್ ಏನಕ್ಕೆ ಇಂಪಾರ್ಟೆಂಟ್ ಆಲ್ರೆಡಿ ಹೇಳ್ದಂಗೆ, ನಿಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ, ಇವಾಗ ಹೈಯರ್ ಟೈಮ್ ಫ್ರೇಮಲ್ಲಿ ನಾನು ಹಾಕ್ತೀನಿ ಅಂತ ಅಂದ್ಕೊಳ್ಳಿ, ಮಂತ್ಲಿ ಟೈಮ್ ಫ್ರೇಮಲ್ಲಿ ಏನಾಗುತ್ತೆ, ಮಾರ್ಕೆಟು ಅಪ್ಪರ್ ಸೈಡಲ್ಲಿದೆ. ವೀಕ್ಲಿಗೆ ಬಂದಾಗ ನಿಮ್ಗೆ ಏನಾಗುತ್ತೆ, ಕರೆಕ್ಷನ್ಸ್ ಇದೆಯಲ್ಲ, ಇಲ್ಲೆಲ್ಲ ಕರೆಕ್ಷನ್ ಬಂದಾಗ, ಇಲ್ಲಿ ಕರೆಕ್ಷನ್ ಆದಾಗ ಪ್ರೈಸ್ಗಳು ಹೇಗೆ ಆಗುತ್ತೆ ಅಂತ. ಇವಾಗ ನೀವು ಇಂಟ್ರಾಡೇ ಮಾಡುವಾಗ ಏನಾಗುತ್ತೆ, ಡೈಲಿ ಟೈಮ್ ಫ್ರೇಮಲ್ಲಿ ಫಸ್ಟು ನಿಮ್ಮ ಡೈರೆಕ್ಷನ್ ನೋಡ್ಕೋಬೇಕಾಗುತ್ತೆ. ಎಕ್ಸಾಂಪಲ್ಗೆ ಇಲ್ಲಿಂದ ಇಲ್ಲಿ ಮೇಲೆ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಮೇಲೆ ಹೋಗುವಾಗ ಇವಾಗ ನೀವು ಐಡೆಂಟಿಫೈ ಮಾಡಿದ್ದೀರಾ, ನಿಮ್ಗೆ ಗೊತ್ತಾಗುತ್ತೆ ಇದು ಬಂದುಬಿಟ್ಟು ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಂತ, ಇಲ್ಲಿಂದ ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಂತ. ಇಲ್ಲಿ ನೀವು ಡೈಲಿ ಟೈಮ್ ಇಂಟ್ರಾಡೇಲಿ ಏನಾಗುತ್ತೆ, ಪ್ರೈಸು ಮೇಲೆ ಹಿಂಗೆ ಹೋಗುತ್ತೆ, ಕೆಳಗಡೆ ಹಿಂಗೆ ಬರುತ್ತೆ, ಮೇಲೆ ಹಿಂಗೆ ಹೋಗುತ್ತೆ, ಕೆಳಗಡೆ ಹಿಂಗೆ ಬರುತ್ತೆ, ಮೇಲೆ ಹಿಂಗೆ ಹೋಗುತ್ತೆ, ಕೆಳಗಡೆ ಹಿಂಗೆ ಬರುತ್ತೆ, ಈ ರೀತಿ ಇರುತ್ತೆ. ಬಟ್ ಇಲ್ಲಿ ವಿನ್ನಿಂಗ್ ಟ್ರೇಡ್ ಯಾವುದಾಗುತ್ತೆ ಅಂತಂದರೆ ಅಪ್ಸೈಡ್ ಆಗುತ್ತೆ. ಏನಕ್ಕೆ, ಹೈಯರ್ ಟೈಮ್ ಫ್ರೇಮಲ್ಲಿ ಬಂದುಬಿಟ್ಟು ಮಾರ್ಕೆಟು ಅಪ್ಸೈಡಲ್ಲಿದೆ. ಸೊ ಇದು ವಿನ್ನಿಂಗ್ ಟ್ರೇಡ್ ನಿಮ್ಗೆ ಏನಾಗುತ್ತೆ, ಅಪ್ಸೈಡಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಹೈಯರ್ ಟ್ರೇಡ್ ವಿನ್ನಿಂಗ್ ಟ್ರೇಡ್ ಆಗೋ ಚಾನ್ಸಸ್ ಇರುತ್ತೆ. ನೀವೇನು ಮಾಡ್ತೀರಾ, ಕೆಲವರು ಏನು ಮಾಡ್ತಾರೆ, ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದೆ ಸ್ಮಾಲರ್ ಟೈಮ್ ಫ್ರೇಮಲ್ಲಿ ಬಂದುಬಿಟ್ಟು ಇಂಟ್ರಾಡೇ ಮಾಡೋಕ್ಕೆ ಹೋದಾಗ ಓವರಾಲ್ ಮಾರ್ಕೆಟ್ ಮೇಲ್ಗಡೆ ಹೋಗುವಾಗ ನೀವು ಏನು ಮಾಡ್ತೀರಾ, ಎಲ್ಲನೂ ಕೆಳಗಡೆನೇ ಟ್ರೇಡ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಏನಾಗುತ್ತೆ, ಪ್ರೈಸ್ ಬಂದುಬಿಟ್ಟು ಹಿಂಗೆ ಮೇಲೆ ಹೋಗೋ ಥರ ಇರುತ್ತೆ, ಮತ್ತು ಕೆಳಗಡೆ ಹಿಂಗೆ ಬಂದಾಗ ನೀವೇನು ಮಾಡಿದ್ರೆ ಕೆಳಗಡೆ ಟ್ರೇಡ್ ತೊಗೊಂಡಿರ್ತಾರೆ, ಪ್ರೈಸ್ ಮತ್ತೆ ಮೇಲೆ ಹೋಗುತ್ತೆ. ಅಪ್ಪರ್ ಸೈಡ್ ಹೋಗ್ತಾ ಇರುವಾಗ ನಾವು ಈ ಝೋನ್ಗಳನ್ನ ಐಡೆಂಟಿಫಿಕೇಷನ್ ಮಾಡಿ ಇಲ್ಲಿ ಟ್ರೇಡ್ ತೊಗೊಳ್ಳೋದನ್ನ ಕಲಿಬೇಕು. ಇದು ಸ್ಟ್ರಾಟಜಿಯಲ್ಲಿ ಬರುತ್ತೆ. ಓಕೆ, ಅದೇ ಟೈಮ್ ಫ್ರೇಮ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇಂಟ್ರಾಡೇಗೆ ನಾವು ಯಾವ್ಯಾವ ಮೇಜರಾಗಿ ಟೈಮ್ ಫ್ರೇಮ್ ಯೂಸ್ ಮಾಡ್ತಾರೆ ಅಂತಂದರೆ 1 hour, 15 minutes, 5 minutes ಮತ್ತು 1 minute. ಓಕೆ, ಇದರಲ್ಲಿ ಈ ಮೂರು ಬಂದುಬಿಟ್ಟು 1 hour, 15 minutes, 5 minutes ಬಂದುಬಿಟ್ಟು ಆಲ್ಮೋಸ್ಟ್ ಆಪ್ಷನ್ ಸೆಲ್ಲಿಂಗ್ ಅವರು ಯೂಸ್ ಮಾಡೋದು, ಕಾಮನ್ ಆಗಿ ಜಾಸ್ತಿ ಯೂಸ್ ಮಾಡೋದು. ಓಕೆ, ಆಪ್ಷನ್ ಬೈಯರ್ಸ್ ಏನು ಮಾಡ್ತಾರೆ ಅಂತಂದರೆ ಈ 2 ಯೂಸ್ ಮಾಡ್ತಾರೆ, 5 minutes ಮತ್ತು 1 minutes. ಏನಕ್ಕೆ ಅಂತಂದರೆ ಮೂಮೆಂಟ್ ಇರಬೇಕು. ಮೂಮೆಂಟಲ್ಲಿ ಅವಾಗ ನೀವು ಆಲ್ರೆಡಿ ಹೇಳ್ದಂಗೆ ಇಲ್ಲಿ ನೀವು ಬೇಸಿಕ್ ನಾಲೆಜಲ್ಲಿ ಆಪ್ಷನ್ ಸ್ಟ್ರೈಕ್ ಪ್ರೈಸಲ್ಲಿ ಹೇಗೆ ಬಿಹೇವ್ ಮಾಡುತ್ತೆ ಅಂತ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಹೇಗೆ ಬಿಹೇವ್ ಮಾಡೋದ್ರಿಂದ ನಿಮಗೆ ಮೂಮೆಂಟಲ್ಲಿ ನಿಮಗೆ ಆಪ್ಷನ್ ಬೈಯಿಂಗ್ ಮಾಡಿದ್ರೆ ಮಾತ್ರ ನಿಮ್ಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಎಕ್ಸಾಂಪಲ್ಗೆ ನೀವು ಇದನ್ನ ಹೇಗೆ ನೀವು ಅದನ್ನ ಟೈಮ್ ಫ್ರೇಮ್ ಹಾಕಿ ನೀವು ಬ್ಯಾಕ್ ಟೆಸ್ಟ್ ಮಾಡ್ತೀರಾ ಅಂತಂದರೆ, ಇವಾಗ 5 minutes ತೊಗೊಳ್ಳಿದ್ದು, 5 minutesಲ್ಲಿ ಇಲ್ಲಿ ಬಂದುಬಿಟ್ಟು ಈ ಮೂಮೆಂಟ್ ನೋಡಿ ಮತ್ತು ಈ ಮೂಮೆಂಟ್ ನೋಡಿ. ಓಕೆ, ಇಲ್ಲಿ ನೀವು ಡಿಫ್ರೆಂಟ್ ಸ್ಟ್ರೈಕ್ ಪ್ರೈಸ್ ಇಟ್ಬಿಟ್ಟು ನೀವು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೇಕಂತಂದರೆ, ಎಕ್ಸಾಂಪಲ್ಗೆ ನೀವು ಕಾಲ್ ಆಪ್ಷನ್ ಸೆಲ್ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಈ ಮೂಮೆಂಟಿಗೆ ಕಾಲ್ ಆಪ್ಷನ್ ಎಷ್ಟು ಡೀಪಾಗಿ ಕೆಳಗಡೆ ಹೋಗಿದೆಯಾ, ಮೂಮೆಂಟಲ್ಲಿ ಹೋಗಿದೆಯಾ ಅಂತ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಏನಾಗಿದೆ ಪ್ರೈಸು, ಮೂಮೆಂಟ್ ಆಗಿದೆಯಾ, ಏನಾಗಿದೆ ಅಂತ ನೋಡಿ. ಈ ರೀತಿ ಚಿಕ್ಕದು ಕೂಡ ನೀವು ಪ್ರತಿಯೊಂದನ್ನು ಬ್ಯಾಕ್ ಟೆಸ್ಟ್ ಮಾಡುವಾಗ ನಿಮಗೆ ನಾಲೆಜ್ ಏನಾಗುತ್ತೆ, ತುಂಬ ಗೇನ್ ಆಗುತ್ತೆ. ಆವಾಗ ಆ್ಯಕ್ಯುರೇಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಈ ಟೈಮ್ ಫ್ರೇಮ್ ಇಸ್ ಬೆಸ್ಟ್ ಟೈಮ್ ಫ್ರೇಮ್ ಅಂತ. ಆವಾಗ ಆ ಟೈಮ್ ಫ್ರೇಮ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಬರೋದೇ ಆಪ್ಷನ್ ಸ್ಟ್ರೈಕ್ ಪ್ರೈಸ್. ಓಕೆ, ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಏನಕ್ಕೆ ಇಂಪಾರ್ಟೆಂಟ್, ಆಪ್ಷನ್ ಸ್ಟ್ರೈಕ್ ಪ್ರೈಸು ಇವಾಗ ಇನ್ ದ ಮನಿ, ಅಟ್ ದ ಮನಿ ಮತ್ತು OTM, ಔಟ್ ಆಫ್ ದ ಮನಿ.
ಈ 3 ಸ್ಟ್ರೈಕ್ ಪ್ರೈಸಲ್ಲಿ ಯಾವುದು ಸ್ಟ್ರೈಕ್ ಪ್ರೈಸ್ ಚೂಸ್ ವೆರಿ ಮಸ್ಟ್. ನೀವು ಯಾವುದೋ ಒಂದು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಕರೆಕ್ಟಾಗಿರೋ ಸ್ಟ್ರೈಕ್ ಪ್ರೈಸ್ನ ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ ನಿಮಗೆ ಲಾಭ ಬರಲ್ಲ. ಎಕ್ಸಾಂಪಲ್ಗೆ ನಾನು ಇಲ್ಲಿಂದ ಇವಾಗ ಇಲ್ಲಿ ನೀವು ಬೈ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ. ಇಲ್ಲಿ ಬೈ ಮಾಡಿರ್ತಾರೆ, ಏನು ಮಾಡಿರ್ತಾರೆ 12.50ಕ್ಕೆ ಬೈ ಮಾಡಿರ್ತಾರೆ, ಇಲ್ಲಿ ಮೇಲೆ ಹೋಗುತ್ತೆ ಅಂತ ನಿಮ್ಮ ಆ್ಯಸ್ ಪರ್ ದ ನಿಮ್ಮ ಸ್ಟ್ರಾಟಜಿಯಲ್ಲಿ. ಇಲ್ಲಿಂದ ಇವಾಗ ಎಷ್ಟಿದೆ ಇದು 59,707 ಇದೆ. ಓಕೆ, ಇವಾಗ ಇಷ್ಟು ಪ್ರೈಸು ಹೈ ಎಷ್ಟು ಹೋಗಿದೆ 65, ಅಂದರೆ ಆಲ್ಮೋಸ್ಟ್ 50 ಪಾಯಿಂಟ್ ಮೇಲೆ ಹೋಗಿದೆ ಅಂತ ಅಂದ್ಕೊಳ್ಳಿ, 60 ಪಾಯಿಂಟ್ ಮೇಲೆ ಹೋಗಿದೆ ಅಂತ ಅಂದ್ಕೊಳ್ಳಿ. ಇದು ಸ್ಪಾಟ್ ಪ್ರೈಸ್ ಆಯಿತು. ಇವಾಗ ಇನ್ ದ ಮನಿಯಲ್ಲಿ 60 ಪಾಯಿಂಟ್ ಸ್ಪಾಟ್ ಪ್ರೈಸ್ ಹೋದಾಗ ಇನ್ ದ ಮನಿಯಲ್ಲಿ ಎಷ್ಟು ಹೋಗಿರುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. 20 ಹೋಗಿದೆಯಾ 30 ಹೋಗಿದೆಯಾ ಅಂತ. ಅದೇ ಅಟ್ ದ ಮನಿ ಸ್ಟ್ರೈಕ್ ಪ್ರೈಸಲ್ಲಿ ಏನಾಗಿದೆ 60 ಪಾಯಿಂಟ್ ಸ್ಪಾಟ್ ಪ್ರೈಸಲ್ಲಿ ಹೋದಾಗ ಇಲ್ಲಿ 10 ಹೋಗಿರ್ಬೋದು. ಓಕೆ, ಔಟ್ ಆಫ್ ದ ಮನಿಯಲ್ಲಿ 60 ಪಾಯಿಂಟ್ ಮೇಲೆ ಸ್ಪಾಟ್ ಪ್ರೈಸ್ ಹೋದಾಗ ಇಲ್ಲಿ 5 ಸಿಕ್ಕಿರ್ಬೋದು, 5 ಪಾಯಿಂಟ್ ನಿಮಗೆ ಮೇಲೆ ಹೋಗಿರ್ಬೋದು. ಇದು ಏನಾಗುತ್ತೆ, ಪ್ರೈಸು ಡೇ ಬೈ ಡೇ ಚೇಂಜಸ್ ಇರುತ್ತೆ, ಒಂದೇ ರೀತಿ ಇರಲ್ಲ ಆಪ್ಷನ್ ಟ್ರೇಡಿಂಗಲ್ಲಿ. ಓಕೆ, ಅಂದರೆ ಈ ಸ್ಟ್ರೈಕ್ ಪ್ರೈಸ್ಗಳಲ್ಲಿ ಸೇಮ್ ಇವಾಗ ಈ ದಿನ ನಮಗೆ ಇಲ್ಲಿ 20-30 ಪಾಯಿಂಟು ಇಂದ ಮನೆಯಲ್ಲಿ ಸಿಕ್ಕಿದ್ರೆ ಬೇರೆ ದಿನ ಬಂದುಬಿಟ್ಟು 10-15 ಪಾಯಿಂಟ್ ಮಾತ್ರ ಇದು ಹೋಗಿರುತ್ತೆ. 60 ಪಾಯಿಂಟ್ ಸ್ಪಾಟ್ ಪ್ರೈಸ್ ಹೋಗಿದ್ರು ಕೂಡ ಹೋಗಿರುತ್ತೆ. ಈ ರೀತಿ ಡಿಫ್ರೆಂಟ್ ಬ್ಯಾಕ್ ಟೆಸ್ಟ್ ಮಾಡಿ. ಎಕ್ಸಾಂಪಲ್ಗೆ ಮಂತ್ಲಿ ಇವಾಗ ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು ಮಂತ್ಲಿ ಎಕ್ಸ್ಪೈರಿಗೆ ನಮಗೆ 1 ಮಂತ್ ಡೇಟಾ ನಮಗೆ ಸಿಗುತ್ತೆ. ಇನ್ ಕೇಸ್ ನಿಮಗೆ ಯಾವುದಾದ್ರು ಫ್ರೀ ಡೇಟಾಗಳು ಸಿಕ್ಕಿದ್ರೆ ಅದನ್ನು ಚೆಕ್ ಮಾಡಿ ನೋಡಿ, ಸ್ಪಾಟ್ ಪ್ರೈಸು ಮತ್ತು ಆಪ್ಷನ್ ಡೇಟಾ ಪ್ರೈಸ್ಗಳು ನಿಮಗೆ ಹೇಗೆ ಬಿಹೇವ್ ಆಗಿದೆ ಅಂತ. ಆವಾಗ ನಿಮಗೆ ಒಂದು ಅಕ್ಯುರೇಟಾಗಿ ಒಂದು ನಾಲೆಜ್ ಸಿಗುತ್ತೆ ನಿಮಗೆ. ಆವಾಗ ಏನಾಗುತ್ತೆ, ನೀವು ಎಕ್ಸಾಕ್ಟ್ ಸ್ಟ್ರೈಕ್ ಪ್ರೈಸ್ನ ಸೆಲೆಕ್ಟ್ ಮಾಡ್ತೀರಾ. ಓಕೆ, ಲಾಸ್ಟಲ್ಲಿ ಬರೋದೇ ರಿಸ್ಕ್ ಮ್ಯಾನೇಜ್ಮೆಂಟು. ರಿಸ್ಕ್ ಮ್ಯಾನೇಜ್ಮೆಂಟ್ ಏನಕ್ಕೆ ಇಂಪಾರ್ಟೆಂಟು? ರಿಸ್ಕ್ ಮ್ಯಾನೇಜ್ಮೆಂಟು ಇವಾಗ ನಿಮಗೆ ಬೇಸಿಕ್ ನಾಲೆಜ್ ಫುಲ್ ಕಂಪ್ಲೀಟಾಗಿ ಡೀಪಾಗಿ ಕಲ್ತಿರ್ತೀರ, ಸ್ಟ್ರಾಟಜಿ ಬ್ಯಾಕ್ ಟೆಸ್ಟ್ ಮಾಡಿರ್ತೀರ, ಓವರಾಲ್ ಓಲ್ಡ್ ತೊಗೊಂಡು ಸ್ಟ್ರೈಕ್ ಮಾಡಿರ್ತೀರ, ಡಿಫ್ರೆಂಟ್ ಟೈಮ್ ಫ್ರೇಮ್ ಹಾಕಿಬಿಟ್ಟು ಎಲ್ಲಿ ಬೈ ಮಾಡಬೇಕು ಅನ್ನೋದನ್ನ ಝೂನ್ನ ಐಡೆಂಟಿಫಿಕೇಷನ್ ಮಾಡ್ಕೊಳ್ತಾರೆ ಇಲ್ಲಿಗೆ. ನೆಕ್ಸ್ಟು ಆಪ್ಷನ್ದು ಪ್ರೈಸ್ ಬಿಹೇವ್ಸು ಏನೇನಾಗಿದೆ ಅಂತ ನೋಡಿಬಿಟ್ಟು ಕರೆಕ್ಟ್ ಅಕ್ಯುರೇಟ್ ಆಗಿರೋ ನಿಮಗೆ ಸೂಟಬಲ್ ಆಗಿರೋ ಸ್ಟ್ರೈಕ್ ಪ್ರೈಸ್ನ ಸೆಲೆಕ್ಟ್ ಮಾಡ್ಕೊಳ್ತೀರ. ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲಾಗುತ್ತೆ, ಎಕ್ಸಾಂಪಲ್ಗೆ ಇವಾಗ ಸ್ಪಾಟ್ ಪ್ರೈಸ್ ಇದೆ ಅಂದ್ಕೊಳ್ಳಿ, ಇಲ್ಲಿ ನೀವು ನಿಮಗೆ ಬೈಯಿಂಗ್ ಸಿಕ್ಕಿದೆ ಅಂದ್ಕೊಳ್ಳಿ, ಇದೇನಾಗುತ್ತೆ ಪ್ರೈಸು ಮೇಲೆ ಹೆಂಗೆ ಹೋಗಿರುತ್ತೆ. ಓಕೆ, ಇವಾಗ ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ನೀವು ಆಪ್ಷನಲ್ಲಿ ಮಾಡೋದ್ರಿಂದ ಆಪ್ಷನಲ್ಲಿ ಇಲ್ಲಿಂದ ಇಲ್ಲಿಗೆ ಕೆಳಗಡೆ ಎಷ್ಟು ಪಾಯಿಂಟ್ ನಿಮ್ಮ ಸ್ಟಾಪ್ ಲಾಸ್ ಇದೆ ಅನ್ನೋದನ್ನ ನೋಡಬೇಕಾಗುತ್ತೆ ಅಲ್ವಾ, ಆ್ಯಸ್ ಪರ್ ದ ನಿಮ್ಮ ಇದು. ಏನಕ್ಕೆ 1:1 ಬಂದರೆ ಎಷ್ಟು, 1:2 ಬಂದರೆ ಏನಾಗುತ್ತೆ, 1:3 ಬಂದಾಗ ಏನಾಗುತ್ತೆ ಅನ್ನೋದನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಇದು ಇಲ್ಲಿಂದ ಮೂಮೆಂಟ್ ಆದಾಗ ಕೆಲವು ಸರ್ತಿ ಏನಾಗುತ್ತೆ ಪ್ರೈಸು ಇಲ್ಲೇ ಬಿಹೇವ್ ಆಗಿರುತ್ತೆ ಅಲ್ವಾ. ನೀವು ಕರೆಕ್ಟ್ ಚೂಸ್ ಮಾಡಿದಾಗ ಏನಾಗುತ್ತೆ, ಇದು ಸ್ವಲ್ಪ ಮೂಮೆಂಟ್ ಇರುತ್ತೆ. ಇವಾಗ ಇದರಲ್ಲಿ ನೀವು ಅಕ್ಯುರೇಟಾಗಿ ಕರೆಕ್ಟ್ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೊಂಡು ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಿದಾಗ ಅಟ್ಲೀಸ್ಟ್ ಮಿನಿಮಮ್ 1:3 ಮಾಡಿದಾಗ ಕೂಡ ನಿಮಗೆ ಈ ಯಾವುದೇ ನೀವು ಆಪ್ಷನ್ ಟ್ರೇಡಿಂಗ್ ಮಾಡುವಾಗ ನಿಮಗೆ 30% ಅಕ್ಯುರೇಸಿ ಇದ್ದರೂ ಕೂಡ ನೀವು ಪ್ರಾಫಿಟಲ್ಲಿ ಇರ್ತಾರೋ, ಲಾಸ್ ಆಗಲ್ಲ. ಏನಕ್ಕೆ 30%? ನೀವು 100ರಲ್ಲಿ 7 ಟ್ರೇಡ್ 10ರಲ್ಲಿ 7 ಟ್ರೇಡ್ ನಿಮಗೆ ಲಾಸ್ ಆಗಿರುತ್ತೆ, 3 ಟ್ರೇಡ್ ಮಾತ್ರ ಪ್ರಾಫಿಟ್ ಆಗಿರುತ್ತೆ. ಓಕೆ, ಇವಾಗ ಎಕ್ಸಾಂಪಲ್ಗೆ 7 ಟ್ರೇಡಲ್ಲಿ ನಮಗೆ 7 ಟ್ರೇಡಲ್ಲಿ ಏನಾಗುತ್ತೆ, ನಮಗೆ 1,000 ರೂಪಾಯಿ ರಿಸ್ಕ್ ತೊಗೊಂಡಾಗ 7,000 ರೂಪಾಯಿ ಲಾಸ್ ಆಗುತ್ತೆ. ಓಕೆ, 7,000 ರೂಪಾಯಿ ಲಾಸ್ ಆಗುತ್ತೆ. ನೀವು 3 ಟ್ರೇಡ್ ವಿನ್ನಿಂಗ್ ಟ್ರೇಡ್ ಆಗಿರುತ್ತೆ, ಇಲ್ಲಿ ರಿಸ್ಕ್ ಏನಾಗಿರುತ್ತೆ, ರಿಸ್ಕು ಒಂದಿರುತ್ತೆ, ಬಟ್ ನಿಮಗೆ 1:3 ಬಂದಿರುತ್ತೆ ಅಂದ್ಕೊಳ್ಳಿ, ಆವಾಗ 3,000 ರೂಪಾಯಿ ಆಗುತ್ತೆ. ಆವಾಗ ಏನಾಗುತ್ತೆ 9,000 ರೂಪಾಯಿ ಆಗುತ್ತೆ. 7,000ದಲ್ಲಿ 9,000 ರೂಪಾಯಿ ಹೋದರೆ ಏನಾಗುತ್ತೆ 2,000 ರೂಪಾಯಿ ನೀವು ಪ್ರಾಫಿಟಲ್ಲಿ ಇರ್ತೀರ. ಸೊ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಡಿಸಿಪ್ಲಿನಾಗಿ ನೀವು ಫಾಲೋ ಮಾಡೋದ್ರಿಂದ ಇದು ಸ್ಟಾರ್ಟಿಂಗ್ ಸ್ಮಾಲ್ ಇರೋದು ಏನಾಗುತ್ತೆ, ಅಕ್ಯುರೇಸಿ 30ಇಂದ 40 ಹೋಗುತ್ತೆ, 40ಇಂದ 50 ಹೋಗುತ್ತೆ, 60 ಹೋಗುತ್ತೆ. ನೀವು 60ಗೂ ಬೇಡ, 50-40 ಈ ರೇಂಜಲ್ಲಿ ನೀವು ನಿಮ್ಮ ಅಕ್ಯುರೇಸಿ ಇದ್ದರೆ ಸಾಕು, ನಿಮ್ಮ ಪ್ರಾಫಿಟ್ಟು ತುಂಬ ಅತಿ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಇವಾಗ ನಾನು ಸ್ಟ್ರೈಕ್ ಪ್ರೈಸ್ ಇನ್ ದ ಮನಿ, ಅಟ್ ದ ಮನಿ ಮತ್ತು OTM ಇದು ನಿಮಗೆ ಎಕ್ಸಾಂಪಲ್ ಜೊತೆಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ಕಾರಣ ಏನಂತಂದರೆ ಇಲ್ಲಿ ನಮಗೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ನಾವು ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಿಮ್ಗೆ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಇದರಲ್ಲಿ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ನಾಲೆಜ್ ಇದ್ದರೆ ಸಾಕು, ಖಂಡಿತವಾಗ್ಲೂ ನೀವು ಬಂದುಬಿಟ್ಟು ಆಪ್ಷನ್ ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋದು ರೇಷೋ ಅತಿ ಹೆಚ್ಚಿರುತ್ತೆ. ಮತ್ತು ರಿಯಾಲಿಟಿ ಆಫ್ ದ ಮಾರ್ಕೆಟ್ನ ಮೊದಲು ಅರ್ಥ ಮಾಡ್ಕೋಬೇಕು, ಅದಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಇರೋದು. ರಿಯಾಲಿಟಿ ಆಫ್ ದ ಮಾರ್ಕೆಟ್ ಏನು,
ನೋಬಡಿ ವಿಲ್ ಪ್ರಿಡಿಕ್ಟ್ ದ ಮಾರ್ಕೆಟ್. ಓಕೆ, ಮಾರ್ಕೆಟ್ನ ಇಲ್ಲಿಂದ ನಾವು ಬೈ ಮಾಡಿರ್ತೀವಿ ಅಂದ್ಕೊಳ್ಳಿ. ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ಗ್ಯಾರಂಟಿ ಯಾರಿಂದ ಹೇಳೋಕ್ಕಾಗಲ್ಲ. ಇಲ್ಲಿಂದ ರಿವರ್ಸಲ್ಲೂ ಬರ್ಬೋದು. ಅದಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ನ ಯೂಸ್ ಮಾಡ್ಕೊಳ್ತೀವಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಯೂಸ್ ಮಾಡೋದ್ರಿಂದ, ಡಿಸಿಪ್ಲಿನ್ ಆಗಿ ನಾವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ಡೇ ಬೈ ಡೇ ನಿಮ್ಮ ಅಕ್ಯುರಸಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಿಮ್ಮ ಸೈಕಾಲಜಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆವಾಗ ನಿಮ್ಮ ಸಕ್ಸಸ್ ರೇಷೋ ಅತಿ ಹೆಚ್ಚಾಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಡೀಟೇಲಾಗಿ ಬೇಕಂತಂದರೆ ನನಗೆ ಎಕ್ಸ್ಪ್ಲೇನ್ ಮಾಡಿ, ನಾನು ನಿಮಗೆ ಬಂದುಬಿಟ್ಟು ಲೈವಲ್ಲಿ ಬಂದುಬಿಟ್ಟು ನಿಮಗೆ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.